ನ್ಯೂಸ್ 42 ಕನ್ನಡ. ಇಪ್ಪತ್ತೈದು 26ನೇ ರಾಮನಗರ ನಗರಸಭೆಯ ಆಯವ್ಯಯದ ನಮ್ಮ ಘೋಷಣೆಗಳಿಗೆ ಅನುಗುಣವಾಗಿ ನಾವು ಬಜೆಟ್ ಮಂಡನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಸರ್ವರಿಗೂ ಸಮಬಾಳು ಅಂತೇಳಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬಸವಣ್ಣವರು ಇವರೆಲ್ಲರ ಹಿತೋಕ್ತಿಗಳಂತೆ ದುಡಿತಕ್ಕಂಥ ಶ್ರಮಿಕ ವರ್ಗಗಳಿಗೆ ರಾಮನಗರ ನಗರಸಭೆ ಒತ್ತಾಸೆಯಾಗಿ ನಿಲ್ಲಬೇಕಂತೇಳಿ ಬೀದಿ ಬದಿ ವ್ಯಾಪಾರಿಗಳಿಗೆ ಛತ್ರಿಗಳನ್ನು, ಕ್ಷೌರಿಕ ಸಮುದಾಯ ನಡೆಸ್ತಾ ಇರ್ತಕ್ಕಂಥ ಸಲೂನ್ಗಳಿಗೆ ಟೂಲ್ ಕಿಟ್ಟನ್ನು ಮತ್ತು ಮಡಿವಾಳ ಸಮುದಾಯದವ್ರಿಗೆ ರಾಮನಗರ ಪಟ್ಟಣದಲ್ಲಿ ಯಾರು ಇಸ್ತ್ರಿ ಅಂಗಡಿಗಳನ್ನು ತೆರೆದಿಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೋ ಅವ್ರಿಗೂ ಕೂಡ ವ್ಯತ್ಯಾಸ ನೀಡಬೇಕು, ಅವ್ರಿಗೆ ಒಂದು ಇಸ್ತ್ರಿ ಪೆಟ್ಟಿಗೆ ಮತ್ತು ಬೆಡ್ಶೀಟ್ಗಳನ್ನು ಕೊಡಬೇಕು ಅಂತೇಳಿ ಒಂದು ಘೋಷಣೆಯನ್ನು ಮಾಡಿದ್ವಿ. ಮಾರ್ಚ್ ತಿಂಗಳಲ್ಲಿ ನಾವು ಬಜೆಟ್ನ ಮಂಡನೆ ಮಾಡೋಂಥ ಸಂದರ್ಭದಲ್ಲಿ ಘೋಷಣೆಯನ್ನು ಮಾಡಿದ್ವಿ. 3 ತಿಂಗಳಲ್ಲಿ ನಾವು ಯಾವುದೇ ಬಜೆಟ್ಟು ಮಂಡನೆ ಮಾಡೋಂಥ ಸಂದರ್ಭದಲ್ಲಿ ಒಂದು ಆರ್ಥಿಕ ವರ್ಷದಷ್ಟು ಸಮಯ ಇರ್ತದೆ. ನಾವು 3 ತಿಂಗಳಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದೇವೆ. ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ನಗರಸಭಾ ಸದಸ್ಯರುಗಳಿಗೆ, ಪೌರಾಯುಕ್ತರಿಗೆ, ಉಪಾಧ್ಯಕ್ಷರಿಗೆ, ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ, ನಮ್ಮ ಎಲ್ಲ ಆಡಳಿತ ವರ್ಗದ ಸಿಬ್ಬಂದಿಯವರಿಗೆ, ವಿಶೇಷವಾಗಿ ನಟರಾಜ್ ಗೌಡರಿಗೆ ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ನಾವು ಯಾವುದೇ ಒಂದು ಘೋಷಣೆಯನ್ನು ಮಾಡಿದ್ಮೇಲೆ, ಒಂದು ಸಮಾಜಕ್ಕೆ ಮಾತು ಕೊಟ್ಟ ಮೇಲೆ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಅದರಂತೆ ಬಹಳ ಅದ್ಧೂರಿಯಾಗಿ ತಮ್ಮೆಲ್ಲರ ಸಹಕಾರದಿಂದ ಭಾಳ ಯಶಸ್ವಿಯಾಗಿ ನಾವು ಆ ಕಾರ್ಯಕ್ರಮ ಕೂಡ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಈಗ ಕ್ಷೌರಿಕ ಸಮುದಾಯದವ್ರಿಗೆ, ಸಲೂನ್ಗಳಿಗೆ ಎಲ್ಲ ಕಿಟ್ ಎಲ್ಲ ಕೊಟ್ಟಿದ್ದಾಯಿತು. ನಮ್ಮ ಮಡಿವಾಳ ಸಮುದಾಯದ ಅಂಗಡಿಗಳ ಮಾಲೀಕರಿಗೆ ಪೆಂಡಿಂಗ್ ಇತ್ತು. ಈಗ ಸುಮಾರು 40 ಎಷ್ಟು ಇದು ನೋಡ್ರೆ 45 ಅಲ್ಲ, ಇವತ್ತು ಸುಮಾರು 45 ಅಂಗಡಿಗಳ ಮಾಲೀಕರಿಗೆ ಈ ಒಂದು ಇಸ್ತ್ರಿ ಪೆಟ್ಟಿಗೆ ಮತ್ತು ಇದನ್ನು ಕೊಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ರಾಮನಗರ ನಗರಸಭೆ ಎಲ್ಲ ಶೋಷಿತ ಸಮುದಾಯಗಳ ಪರವಾಗಿ ನಾವು ನಿಂತ್ಕೊತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಭಾಳ ಗರ್ವದಿಂದ, ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀನಿ. ನಾವು ಮುಂದೆ ಕೂಡ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಶೋಷಿತ ಸಮುದಾಯಗಳಿಗೆ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಲು ಮತ್ತು ಎಲ್ಲರೂ ಕೂಡ ಮುಖ್ಯವಾಹಿನಿಯಲ್ಲಿ ನಾವೆಲ್ಲ ಒಂದೇ ಅನ್ನುವ ಭಾವನೆಯಲ್ಲಿ ಕೆಲಸ ಮಾಡೋ ನಿಟ್ಟಿನಲ್ಲಿ ಸಮಾಜದಲ್ಲಿ ಎಲ್ಲರೂ ಕೂಡ ಒಂದೇ ಅಂತ ಏನು ಹೇಳಿ ನಮ್ಮ ದಾರ್ಶನಿಕರು ಹಿರಿಯರು ಹೇಳಿದ್ದಾರೋ ಅದರಂತೆ ನಾವು ನಡೀತೇವೆ. ನಾವು ನಮ್ಮ ಎಲ್ಲ ನಗರಸಭಾ ಸದಸ್ಯರು, ನಮ್ಮ ಪೌರಾಯುಕ್ತರಾಗಿ ಎಲ್ಲ ಆಡಳಿತ ವರ್ಗದ ಸಿಬ್ಬಂದಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಛತ್ರಿಗಳು ಕೂಡ ಇವೆಲ್ಲ ಯಾಕೆ ಸಮಯ ಆಗ್ತಾ ಇದೆ ಅಂದರೆ ಒಂದೇ ಸಾರಿ ಸಿಗೋಲ್ಲ. ಈಗ ಛತ್ರಿಗಳು ಕೂಡ
ಒಂದೇ ಸಾರಿ 1,000 2,000 ಅನ್ನೋದಕ್ಕೆ ಅವರು ಸ್ವಲ್ಪ ಟೈಮ್ ತಗೊಂಡಿದ್ರು. ಈಗ ಅವು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಅವರು ಕೂಡ ಕೊಟ್ಬಿಡ್ತೀನಿ. ಹಾಗಾಗಿ ಚಾಮುಂಡೇಶ್ವರಿ ಕರಗ, ಬನ್ನಿಮಂಕಾಳಿ ಅಮ್ಮನವರ ಕರಗದ ಮುಂಚೆನೇ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ, ಇನ್ನೊಂದು ಏನಪ್ಪ ಅಂದರೆ, ನಾವು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಹಿಂದೆ ಮಂತ್ರಿಗಳಾಗಿದ್ದಾಗ ಒಂದು ಕನಸನ್ನು ಕಂಡಿತ್ತು. ನಮ್ಮ ರಾಮನಗರಕ್ಕೆ ನಾವು ಏನಾದ್ರು ಕೊಡುಗೆ ಕೊಡಬೇಕಂತೇಳಿ ಈ ವಿದ್ಯುತ್ ಚಿತಾಗಾರ ಅವ್ರದ್ದೇ ಕೂಸು. ಅವರು ಎಲ್ಲೋ ಒಂದು ಕಡೆ ಮೆಟ್ಟೂರಲ್ಲಿ ತಮಿಳ್ನಾಡಲ್ಲೆಲ್ಲ ನೋಡ್ಕೊಂಡು ಬಂದಿದ್ರು ಅಂತೇಳಿ ಆ ರೀತಿ ಆಗಬೇಕು. ಪರಿಸರ ಹಾನಿ ಆಗ್ತಾಯಿದೆ. ಕಟ್ಟಿಗೆ ಒಂದು ಶವವನ್ನು ಸುಡಬೇಕಂದ್ರೆ ಕಟ್ಟಿಗೆ ಜಾಸ್ತಿ ಬೇಕಾಗ್ತದೆ. ಹಾಗಾಗಿ ಪರಿಸರವನ್ನು ಕೂಡ ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಪ್ಲ್ಯಾನ್ನ ಮೂಟ್ ಮಾಡಿದ್ರು. ಅದರಂತೆ ನಮ್ಮ ಡಿ ಕೆ ಸುರೇಶ್ ಅವರು ಲೋಕಸಭಾ ಸದಸ್ಯರಾದಂಥ ಸಂದರ್ಭದಲ್ಲಿ ಆ ವಿದ್ಯುತ್ ಚಿತಾಗಾರ ನಿರ್ಮಾಣ ಆಯಿತು. ಆ ವಿದ್ಯುತ್ ಚಿತಾಗಾರ ನಿರ್ಮಾಣ ಆದಮೇಲೆ ಈಗೆಲ್ಲ ತಯಾರಾಗಿ ನಿಂತಿದೆ. ನಾವು ಈ ತಿಂಗಳಲ್ಲೇ ನಾವು ಈಗ ಒಂದು ಸಾರ್ವಜನಿಕ ಪ್ರಕಟಣೆ ಕೊಟ್ಟು ಅದನ್ನ ಪ್ರಾರಂಭ ಮಾಡೋರಿದ್ದೇವೆ. ಅದು ಕೂಡ ಸಾರ್ವಜನಿಕರ ಅವಗಾಹನೆಗೆ ತಿಳಿಸ್ಬೇಕಂತೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಮುಂದಿನ ಇನ್ನೊಂದು 10-15 ದಿನ ಈ ಆಷಾಢದಲ್ಲಿ ನಮ್ಮಲ್ಲಿ ಭಾಳ ಹಬ್ಬದ ವಾತಾವರಣ, ಅದರಲ್ಲೂ ರಾಮನಗರ ವಿಶೇಷವಾಗಿ ಲಕ್ಷಾಂತರ ಜನ ಬಂದು ಹೋಗ್ತಕ್ಕಂಥದ್ದಕ್ಕೆ ನಾವು ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ನಮ್ಮ ಕೌನ್ಸಿಲ್ ವಿಶೇಷ ಸಭೆ ಕರೆದು ಒಂದು ತೀರ್ಮಾನ ತೆಗೆದುಕೊಂಡು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅಂತೇಳಿ ನಾವೇನೇನು ಇವಾಗ ಪ್ಯಾಚಪ್ ವರ್ಕ್ಸು ಮತ್ತು ಜನರಿಗೆ ಈಗಾಗಲೇ ಕೆಲವು ಕಡೆ ಕೆಲಸ ನಡೀತಾ ಇದ್ದ ಕಡೆ ಟಾರ್ ಇರ್ಬೋದು, ಅಥವಾ UIDFನಲ್ಲಿ ಎಲ್ಲೆಲ್ಲಿ ಕೆಲಸ ನಡೀತಾ ಇತ್ತು ಅಲ್ಲಿ ಕಾಂಕ್ರೀಟ್ ಇರ್ಬೋದು, ಅಥವಾ ಪ್ಯಾಚಪ್ಪು ವೆಟ್ ಮಿಕ್ಸ್ ಹಾಕೋದು ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಎಲ್ಲ ಸಮರೋಪಾದಿಯಲ್ಲಿ ಸಾಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಜನ ನೆಮ್ಮದಿಯಿಂದ ಹಬ್ಬವನ್ನು ಆಚರಣೆ ಮಾಡುವಂತಾಗಲಿ ಅಂಥೇಳಿ ತಮ್ಮ ಮೂಲಕ ತಿಳಿಸ್ತಾ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನ್ಯೂಸ್ 42 ಕನ್ನಡ.